ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಇದು ಶುಕ್ರವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ, ಮಿನಿ ವ್ಲಾಗ್. ಇನ್ನು ದೇವ್ರ ಮನೆಯೆಲ್ಲ ಲಾಕ್ ಮಾಡಿದ್ದೀವಿ, ತೆಗಿಬೇಕು. ಪೂಜೆ ಕೂಡ ಮಾಡ್ಕೊಬೇಕು. ಪಾತ್ರೆ ಕೂಡ ಎಲ್ಲ ಅಪ್ ಟು ಡೇಟ್ ಫಿನಿಶ್ ಆಗಿದೆ. ಟಿಫನ್ಗೆ ಇವತ್ತು ಸಿಂಪಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಅಷ್ಟಿಷ್ಟ ಆಗೋಲ್ಲ ಶಾವಿಗೆ ಉಪ್ಪಿಟ್ಟು, ಬಟ್ ಟೈಮ್ ಆಗುತ್ತೆ, ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಮಾಮೂಲಿ 1-2 ನೀರು ಹಾಕ್ಕೊಂಡು ರವೆ ಉಪ್ಪಿಟ್ಟು ಥರ ರವೆ ಹುರ್ಕೊಂಡಂಗೆ ಶಾವಿಗೆ ಹುರಿದಿಟ್ಕೊಂಡು, ಆಮೇಲೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಬೇಕಾದರೆ ಬಟಾಣಿ ಒಣಗಿರೋ ಬಟಾಣಿ ನೆಂದಿದ್ರೆ ಹಾಕ್ಕೋಬೋದು, ಕಡಲೆಬೀಜ, ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ. ಅಷ್ಟಿಷ್ಟ ಆಗೋಲ್ಲ. ಹೋಟೆಲೆಲ್ಲ ನಿಂಬೆಹಣ್ಣು ಎಲ್ಲ ಹಾಕ್ತಾರೆ. ಕೆಲವ್ರು ಮುಂಚೆನೇ ಶಾವಿಗೆ ನೀರು ಕುದಿಸಿ 1 ನಿಮಿಷ 2 ನಿಮಿಷ ಬೇಯಿಸ್ಕೋತಾರೆ. ನಿಮ್ಗೆ ಯಾವ ಥರ ಇಷ್ಟ? ಶಾವಿಗೆ ಉಪ್ಪಿಟ್ಟು ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಕಸ ಗುಡಿಸಿ, ಮನೆ ಒರೆಸಿ, ವಾರ ಎಲ್ಲ ಮಾಡ್ಕೋಬೇಕು. ಹಾಗೆ ಕೂಡ ಮಾಮೂಲಿ ರೂಟೀನ್ ಇರುತ್ತೆ. ಹಬ್ಬ ಬರ್ತಾಯಿದೆ, ಬೆಡ್ಶೀಟ್ಸ್ ಎಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು. ಈ ಥರ ನೀಟಾಗಿ ಬಾಟ್ಲು ಕಸ ಗುಡಿಸಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಅಷ್ಟಾದಳ ಪದ್ಮ ರಂಗೋಲಿ. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ನಿಮ್ಮ ಕಡೆ ಹೇಗೆ ಮಳೆ? ನಮ್ಮ ಕಡೆ ಸಂಜೆ ಟೈಮ್ ಅಷ್ಟಿಲ್ಲ, 3-4 ದಿನದಿಂದ ತುಂಬ ಕೂಲಾಗಿದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ನೀವೆಲ್ಲ ಹೇಗಿದ್ದೀರಾ ಕಮೆಂಟ್ ಮಾಡಿ. ಹೊಸಬ್ರಾದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ.